ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ. ಈ ವಿಡಿಯೋದಲ್ಲಿ ನಾವು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಟಾಪಿಕ್ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಕ್ವೆಶನ್ ಸೀರೀಸನ್ನು ನಾವು ನೋಡ್ತಾ ಹೋಗೋಣ. ಪ್ರತಿ ಸ್ಟೇಜಸ್ದು ಕೂಡ ಇಲ್ಲಿ ಕ್ವೆಶನ್ಸ್ ಇರುತ್ತೆ ಆ್ಯಂಡ್ ಕ್ವೆಶನ್ ಪೇಪರ್ನಲ್ಲಿ ಕೊಟ್ಟಿರುವಂತಹ ಹಾಗೆ ಈ ಸಲ ಬರಬಹುದಾದಂತಹ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಕೂಡ ಇದರಲ್ಲಿದೆ. ಸೊ ನೀವೇನು ಮಾಡಬೇಕು, ನಾನು ಕ್ವೆಶನ್ಸು ಆಪ್ಷನ್ಸ್ ಕೊಟ್ಟಾಗ ನೀವು ಆನ್ಸರನ್ನು ಟಿಕ್ ಮಾಡ್ಕೊಳ್ಳಿ. ನೋಡೋಣ, ಇಲ್ಲಿ ಟೋಟಲ್ ಆಗಿ 20 ಕ್ವೆಶನ್ಸ್ ಇದೆ. ಸೊ 20ಗೆ ನೀವೆಷ್ಟು ಸ್ಕೋರ್ ತೊಗೊಳ್ತೀರಾ ಅಂತ, ಆಮೇಲೆ ನೀವು ಈ ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೂಡ ಈ ಕ್ವೆಶನ್ ಸೀರೀಸಲ್ಲಿ ನಿಮಗೇ ಗೊತ್ತಾಗ್ತಾ ಹೋಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಈಸ್ ಕರೆಕ್ಟ್? ಈ ಕೆಳಗಡೆ ಇರುವಂತಹ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಬೇಕು. ಅಡಾಲಸೆನ್ಸ್ ಇಸ್ ಅ ಡೆಡ್ ರೆಡ್ ಏಜ್. Adolescence is a time of unrealism. Both A and B. Fourth option, none of the above. So adolescence ಅನ್ನೋದು dead red stage. What is the meaning of dead red stage? Dead red stage ಅಂದರೆ ಬೇರೆ ಏನೂ ಅಲ್ಲ. It is a period of stress and storm. ಇದನ್ನು ಓದಿದ್ದೀವಿ ಹೌದಲ್ವಾ? ಸ್ಟ್ರೆಸ್ ಆ್ಯಂಡ್ ಸ್ಟ್ರಾಮ್ ಪೀರಿಯಡ್ ಇದು ಅಂತ ಯಾರು ಹೇಳಿದ್ದು ಹೇಳಿ? ಸ್ಟೆನ್ಲಿ ಹಾಲ್ ಅವರು ಅಲ್ವಾ. ಡೆಡ್ ರೆಡ್ ಸ್ಟೇಜ್ ಅಂದರೆ ತುಂಬ ಎಮೋಷ್ನಲಿ ಏನಾಗಿರ್ತಾರೆ ಮಕ್ಕಳು, ಕರೆಕ್ಟ್ ಯಾವುದು, ಇದು ತಪ್ಪು ಯಾವುದು, ನಾನು ಚಿಕ್ಕವರ ದೊಡ್ಡವರ ಏನು ತಿಳಿದಂತಹ ಒಂದು ಸ್ಟ್ರಾಂಗ್ ಪೀರಿಯಡಲ್ಲಿ ಅವರು ಇರ್ತಾರೆ. ಸೊ ಇದು ಆಪ್ಷನ್ 1. ಆಪ್ಷನ್ 2 ಏನು? ಅಡೋಲಸೆನ್ಸ್ ಇಸ್ ಅ ಟೈಮ್ ಆಫ್ ಅನ್ರಿಯಲಿಸಮ್. ರಿಯಾಲಿಟಿನಲ್ಲಿ ಮಕ್ಕಳು ಇರಲ್ಲ ಅಂತ ಹೇಳಿದ್ದಾರೆ. ಸೊ ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದಿ ಎಬವ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1. ಯಾವುದು ಕರೆಕ್ಟ್ ಆಪ್ಷನ್ನು? ಆಪ್ಷನ್ 1. ಅದನ್ನು ಡೆಡ್ ರೆಡ್ ಏಜ್ ಅಂತ ಕರಿತೀವಿ. ಅಂದರೆ ಇಟ್ ಇಸ್ ಅ ಪೀರಿಯಡ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರಾಂಗ್. ಏನಾದರೂ ಕನ್ಫ್ಯೂಷನ್ ಇದೆಯಾ ಅಡೋಲಸೆನ್ಸ್ ಏಜಲ್ಲಿ? ಇಲ್ಲ ಅಂತ ಅಂದ್ಕೊಳ್ತೀನಿ. ದೆನ್ ಕ್ವೆಶನ್ ನಂಬರ್ 2, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್? ಅಗೇನ್ ಫಸ್ಟ್ ಒನ್, ಕ್ರಿಯೇಟಿವಿಟಿ ಈಸ್ ನಾಟ್ ಅಬೌಟ್ ಥಿಂಕಿಂಗ್, ಎಕ್ಸ್ಪ್ಲೋರಿಂಗ್, ಡಿಸ್ಕವರಿಂಗ್ ಆ್ಯಂಡ್ ಇಮ್ಯಾಜಿನಿಂಗ್. ಸೆಕೆಂಡ್ ಆಪ್ಷನ್, creativity is not about doing something better than others. Creativity is a way of seeing and responding to things differently. Creativity is about convergent thinking. ಇದರಲ್ಲಿ ನಾವು ಒಂದೊಂದೇ ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಕರೆಕ್ಟ್ ಆಪ್ಷನ್ ಮತ್ತು ರಾಂಗ್ ಆಪ್ಷನನ್ನು ಅಲ್ಲೇ ತೆಗಿತಾ ಹೋಗಬಹುದು. ಸೊ ಕ್ರಿಯೇಟಿವಿಟೀಸ್ ಇಲ್ಲಿ ಥಿಂಕಿಂಗ್, ಎಕ್ಸ್ಪ್ಲೋರಿಂಗ್, ಡಿಸ್ಕವರಿಂಗ್, ಇಮ್ಯಾಜಿನಿಂಗ್ ಇದೆ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಇಲ್ಲಿದೆ ನೋಡಿ, ಇಲ್ಲಿ ನಾಟ್. ಸೊ ನಾಟ್ ಅಂತ ಬಂದಿದ ತಕ್ಷಣ ಕ್ವೆಶನ್ ಆಗಲಿ ಆನ್ಸರಲ್ಲಾಗಲಿ ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಕ್ರಿಯೇಟಿವಿಟಿ ಇಸ್ ನಾಟ್ ಅಬೌಟ್ ಥಿಂಕಿಂಗ್, ಎಕ್ಸ್ಪ್ಲೋರಿಂಗ್. ಸೊ ಆಬ್ವಿಯಸ್ಲಿ ಈ ಆನ್ಸರ್ ಆಗಿರಲ್ಲ. ಕ್ರಿಯೇಟಿವಿಟಿ ಈಸ್ ನಾಟ್ ಅಬೌಟ್ ಸಮಥಿಂಗ್ ಬೆಟರ್ ದ್ಯಾನ್ ಅದರ್ಸ್. ಏನೋ ಒಂದು ಹೊಸ ಮಾಡೋದು ಅಲ್ಲ ಅಂತ ಇದೆ, ನಾಟ್. ಅಗೇನ್ ಸೊ ಈವನ್ ದಿಸ್ ಇಸ್ ರಾಂಗ್. ಕ್ರಿಯೇಟಿವಿಟಿ ಈಸ್ ಅ ವೇ ಆಫ್ ಸೀಯಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ಥಿಂಗ್ಸ್ ಡಿಫ್ರೆಂಟ್ಲಿ. ಯಾವುದೋ ಒಂದು ಥಿಂಗ್ಸ್ ಆಗಿರಲಿ ಅಥವಾ ಯಾವುದೇ ಒಂದು ಸಿಚುವೇಶನ್ ಆಗಿರಲಿ, ಅದನ್ನು ನೋಡೋ ರೀತಿ ಅಥವಾ ಅದನ್ನು ಸಾಲ್ವ್ ಮಾಡುವಂತಹ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಇರಬಹುದಲ್ವಾ. ದೆನ್ ಕ್ರಿಯೇಟಿವಿಟಿ ಈಸ್ ಅಬೌಟ್ ಕಾನ್ವರ್ಜೆಂಟ್ ಥಿಂಕಿಂಗ್. ಕಾನ್ವರ್ಜೆಂಟ್ ಥಿಂಕಿಂಗ್ ಅಂತ ಅಂದರೆ ಏನು? ಒಂದೇ ರೀತಿ ಯೋಚಿಸೋದು. ಅಂದರೆ ಯಾವುದೋ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಬಗ್ಗೆ ನಾವು ಕಾನ್ವರ್ಜೆಂಟ್ ಆಗಿ ಥಿಂಕ್ ಮಾಡ್ತೀವಿ. ಬಟ್ ಕ್ರಿಯೇಟಿವಿಟಿ ಈಸ್ ನಾಟ್ ಕಾನ್ವರ್ಜೆಂಟ್ ಥಿಂಕಿಂಗ್, ಇಟ್ ಈಸ್ ಡೈವರ್ಜೆಂಟ್ ಥಿಂಕಿಂಗ್. ಯಾವುದೋ ಒಂದು ನಿಮಗೆ ಪ್ರಾಬ್ಲಮ್ ಕೊಟ್ಟಿದ್ರೆ ನಾನು ಅದನ್ನು ಎಷ್ಟು ರೀತಿಯೆಲ್ಲ ಸಾಲ್ವ್ ಮಾಡ್ಬೋದು ಅಂತ ಡೈವರ್ಜೆಂಟ್ ಆಗಿ ಥಿಂಕ್ ಮಾಡ್ತೀರಾ. ಸಾಕಷ್ಟು ರೀತಿಯಲ್ಲಿ ನೀವು ಥಿಂಕ್ ಮಾಡ್ತೀರಾ. ಅದನ್ನು ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರಿತೀವಿ. ಕಾನ್ವರ್ಜೆಂಟ್ ಅಂದರೆ ಒಂದೇ ಪಾಯಿಂಟ್ಗೆ ಥಿಂಕ್ ಮಾಡೋದು. ಎಸ್ ಆರ್ ನೋ ಕ್ವೆಶನ್ಸ್ ಹೇಳ್ತೀವಲ್ವಾ, ಆ್ಯಕ್ಚುಲಿ ದಿಸ್ ಕ್ವೆಶನ್ ಇಸ್ ಕಾನ್ವರ್ಜೆಂಟ್ ಥಿಂಕಿಂಗ್. ನಾನು ಇಲ್ಲಿ ಏನು ಕ್ವೆಶನ್ ಕೇಳಿದ್ದೀನಿ, ಈ 4 ಆಪ್ಷನ್ಸಲ್ಲಿ ನೀವು ಕರೆಕ್ಟ್ ಆನ್ಸರನ್ನು ಹುಡುಕಬೇಕು. ದಟ್ ಈಸ್ ಕಾನ್ವರ್ಜೆಂಟ್ ಥಿಂಕಿಂಗ್. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಯು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್. ಅದು ಡೈವರ್ಜೆಂಟ್ ಥಿಂಕಿಂಗ್ ಆಗುತ್ತೆ. ಕರೆಕ್ಟ್. ನಾವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅದನ್ನು ಯೋಚನೆ ಮಾಡಿ ಬರಿಬಹುದು. ಸೊ ಕ್ರಿಯೇಟಿವಿಟಿ ಈಸ್ ನಾಟ್ ಕಾನ್ವರ್ಜೆಂಟ್ ಥಿಂಕಿಂಗ್, ಇಟ್ ಈಸ್ ಡೈವರ್ಜೆಂಟ್. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಆಪ್ಷನ್ 3. ಕ್ರಿಯೇಟಿವಿಟಿ ಈಸ್ ಅ ವೇ ಆಫ್ ಸೀಯಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ದ ಥಿಂಗ್ಸ್ ಡಿಫ್ರೆಂಟ್ಲಿ. ಯಾವುದೋ ಒಂದು ಸಿಚುವೇಶನ್ ಅಥವಾ ಪ್ರಾಬ್ಲಮನ್ನು ಬೇರೆ ರೀತಿಯಾಗಿ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡೋದು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಥರ್ಡ್ ಒನ್. ಕ್ವೆಶನ್ ನಂಬರ್ 3,
Academic performance and intellectual abilities gradually improve in children who leave deprived settings and enter enriched settings. The above argument points similarly towards which of the following gibbets of development. ಸೊ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಅಂದರೆ ಬುದ್ಧಿ ಹಾಗೂ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂದರೆ ಮಾರ್ಕ್ಸ್ ವೈಸ್ ಡೆವಲಪ್ಮೆಂಟು. ಡಿಪ್ರೈವ್ಡ್ ಸೆಟ್ಟಿಂಗ್ ಅಂತಂದರೆ ತುಂಬ ಬಡ ಕುಟುಂಬದಲ್ಲಿ ಏನೂ ಸೌಲಭ್ಯ ಇಲ್ಲದೆ ಇರುವಂತಹ ಮಕ್ಕಳು ಎನ್ರಿಚ್ಡ್ ಸೆಟ್ಟಿಂಗ್ನ ಎಲ್ಲ ಒಂದೇ ಸತಿಗೆ ಅವ್ರಿಗೆ ಒಳ್ಳೆ ಶಾಲೆ, ಒಳ್ಳೆ ಟೀಚರ್ಸು, ಒಳ್ಳೆ ಸರೌಂಡಿಂಗ್ ಸಿಕ್ಕಾಗ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸು ಮತ್ತು ಇಂಟೆಲೆಕ್ಚುವಲ್ ಎಬಿಲಿಟಿ ಬುದ್ಧಿ ಏನಾಗುತ್ತೆ ಜಾಸ್ತಿ ಆಗುತ್ತೆ, ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಅಂತ ಈ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್ ಎಂಟೈಟಿ ವರ್ಸಸ್, ಆಪ್ಷನ್ಸ್ಗಳನ್ನು ನೋಡೋಣ ಇವಾಗ. ಆಪ್ಷನ್ ಒಂದು ಎಂಟೈಟಿ ವರ್ಸಸ್ ಇನ್ಕ್ರಿಮೆಂಟಲ್. ಸೆಕೆಂಡ್ ಹೆರಿಡಿಟಿ ವರ್ಸಸ್ ಎನ್ವೈರ್ನ್ಮೆಂಟ್. ಥರ್ಡ್ ಡಿಫ್ರೆನ್ಸಿಯೇಷನ್ ವರ್ಸಸ್ ಇಂಟಿಗ್ರೇಷನ್. ಕಂಟಿನ್ಯೂಟಿ ವರ್ಸಸ್ ಡಿಸ್ಕಂಟಿನ್ಯೂಟಿ. ಸೊ ಇದರಲ್ಲಿ ಒಂದು ಮಗು ಮೊದಲು ಅಂದರೆ ಹಳ್ಳಿ ವಾತಾವರಣ ಅಂತ ಅಂದ್ಕೊಳ್ಳಿ, ಅಥವಾ ಪೇರೆಂಟ್ಸ್ ಓದಿಲ್ಲದೆ ಇರೋದು, ಅಕ್ಕಪಕ್ಕ ಮನೆಯವರು ಓದಿಲ್ಲದೆ ಇರೋರು, ಆ ಥರ ಇದ್ದಂತಹ ಡಿಪ್ರೈವ್ಡ್ ಸೊಸೈಟಿನಲ್ಲಿದ್ದಂತಹ ಚೈಲ್ಡು ಒಂದು ಎನ್ರಿಚ್ಡ್ ಸೆಟ್ಟಿಂಗ್ಸ್ಗೆ ಬಂದಾಗ, ಅಂದರೆ ಒಳ್ಳೆ ಎಜುಕೇಷನ್ಗೆ ಬಂದಾಗ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಸೊ ಇಲ್ಲಿ ನಾವು ಎಂಟೈಟಿ ವರ್ಸಸ್ ಇನ್ಕ್ರಿಮೆಂಟಲ್ ಖಂಡಿತವಾಗ್ಲೂ ಅದು ಬರೋದಿಲ್ಲ. ದೆನ್ ಡಿಫ್ರೆನ್ಸಿಯೇಷನ್ ವರ್ಸಸ್ ಇಂಟಿಗ್ರೇಷನ್, ಇದು ಯಾವುದೇ ಒಂದು ಡೆವಲಪ್ಮೆಂಟಲ್ ಪ್ರಿನ್ಸಿಪಲ್ಲೇ ಅಲ್ಲ ಇದು. ಕಂಟಿನ್ಯೂಟಿ ವರ್ಸಸ್ ಡಿಸ್ಕಂಟಿನ್ಯೂಟಿ ಕೂಡ ಇಲ್ಲಿ ಇರೋದಿಲ್ಲ. ಸೊ ಹೆರಿಡಿಟಿ ವರ್ಸಸ್ ಎನ್ವೈರ್ನ್ಮೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. ಹೆರಿಡಿಟಿ ಅಂದರೆ ನಾವು ಜೀನ್ಸಿಂದ ಪಡ್ಕೊಳ್ಳುವಂಥದ್ದು, ಆ ಎನ್ವೈರ್ನ್ಮೆಂಟ್ ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಪ್ರದೇಶ. ಕರೆಕ್ಟ್. ಸೊ ಇದರಿಂದ ನಾವೇನಾಗ್ತೀವಿ, ಇನ್ಫ್ಲೂಯೆನ್ಸ್ ಆಗ್ತೀವಿ. ಸೊ ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್. ಫೋರ್ತ್ ಕ್ವೆಶ್ಚನ್. The rate of change in attitude and behavior during adolescence parallels. Option 1 the rate of intelligence. ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಆ್ಯಟಿಟ್ಯೂಡ್, ಅಡಾಲಸೆನ್ಸಲ್ಲಿ ಆ್ಯಟಿಟ್ಯೂಡ್ ಚೇಂಜ್ ಆಗೋದು ಯಾವುದಕ್ಕೆ ಪ್ಯಾರಲಲ್ ಅಂತ. ದ ರೇಟ್ ಆಫ್ ಇಂಟೆಲಿಜೆನ್ಸ್, ದ ರೇಟ್ ಆಫ್ ಇಂಪೇರ್ಮೆಂಟ್, ದ ರೇಟ್ ಆಫ್ ಫಿಸಿಕಲ್ ಚೇಂಜ್, ದ ರೇಟ್ ಆಫ್ ಡಾಮಿನೆನ್ಸ್. ಯಾವುದು ತುಂಬ ಚೇಂಜ್ ಆಗುತ್ತೆ ಆ್ಯಟಿಟ್ಯೂಡ್ ಜೊತೆಗೆ, ಯಾವುದು ಚೇಂಜ್ ಆಗುತ್ತೆ ಅಂತ. ಇಂಟೆಲಿಜೆನ್ಸ್ ಆದಷ್ಟು ಚೇಂಜ್ ಆಗೋದಿಲ್ಲ. ರೇಟ್ ಆಫ್ ಇಂಪೇರ್ಮೆಂಟ್ ಏನು ಅಂತ ಆಗೋದಿಲ್ಲ. ರೇಟ್ ಆಫ್ ಫಿಸಿಕಲ್ ಚೇಂಜ್, ಎಸ್ ಫಿಸಿಕಲ್ ಚೇಂಜಸ್ ಏನಾಗುತ್ತೆ ಅಡಾಲಸೆನ್ಸಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ಅಡಾಲಸೆನ್ಸ್ ಏಜ್ ಬರ್ತಾ ಇದೆ ಅಂತ ಅಂದಿದ ತಕ್ಷಣ 13 ವರ್ಷ ಟೀನ್ ಏಜ್ ಅಂತ ಏನು ಕರಿತೀವಿ ನಾವು, ಸ್ಟಾರ್ಟ್ ಆಗ್ತಿದೆ ಅಂತ ಒಂದೇ ಸತಿಗೆ ಹೈಟ್ ಆಗ್ತಾರೆ ಮಕ್ಕಳು ಅಲ್ವಾ. ಬಾಡಿನಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಪ್ಯೂಬರ್ಟಿ ಆಕ್ಯುಪೈ ಮಾಡ್ತಾರೆ ಮಕ್ಕಳು. ಕರೆಕ್ಟ್. ಹುಡುಗರಾಗಿದ್ದರೆ ಮುಸ್ಟಾಚ್, ಗಡ್ಡ, ಮೀಸೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗರ್ಲ್ಸ್ ಆಗಿದ್ದರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಪ್ಯೂಬಿಕ್ ಹೇರ್ಸ್ ಡೆವಲಪ್ಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಫಿಸಿಕಲ್ ಚೇಂಜ್ ಏನಾಗ್ತಾ ಹೋಗುತ್ತೆ, ತುಂಬ ಬೇಗ ಆಗ್ತಾ ಹೋಗುತ್ತೆ. ದ ರೇಟ್ ಆಫ್ ಡಾಮಿನೆನ್ಸ್ ಅಂತ ಏನೂ ಇರೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3 ದ ರೇಟ್ ಆಫ್ ಫಿಸಿಕಲ್ ಚೇಂಜ್. ಫಿಫ್ತ್ ಕ್ವೆಶ್ಚನ್. ಚಿಲ್ಡ್ರನ್ ಲರ್ನ್ ಬೆಟರ್ ಇಫ್ ದೇ ಎಕ್ಸ್ಪೀರಿಯನ್ಸ್. ಮಕ್ಕಳು ಯಾವಾಗ ಬೇಗ ಕಲಿತಾರೆ, ಯಾವ ಎಕ್ಸ್ಪೀರಿಯನ್ಸಿಂದ. ಫಸ್ಟ್ ಒನ್ ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಕಲಿಯೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ. ಆಪ್ಷನ್ 2 ಲೋ ಲೆವೆಲ್ ಆಫ್ ಅಲರ್ಟ್ನೆಸ್ ಡ್ಯೂರಿಂಗ್ ಆ್ಯಕ್ಟಿವಿಟಿ. ಏನೋ ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ತೀರಾ ಆದರೆ ಅವ್ರಿಗೆ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಆಪ್ಷನ್ 3 ಮಾಡರೇಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಟು ಲರ್ನ್. ಏನೋ ಒಂದು ಕಲಿಯೋದಕ್ಕೆ ಅವ್ರಿಗೆ ಆಸಕ್ತಿ ಇದೆ. ಎಂತಹ ಆಸಕ್ತಿ, ಜಾಸ್ತಿ ಇದೆಯಾ? ನೋ, ಮಾಡರೇಟ್ ಲೆವೆಲ್ ಎಕ್ಸೈಟ್ಮೆಂಟ್ ಇದೆ. ಆಪ್ಷನ್ 4 ಹೈ ಡಿಗ್ರಿ ಆಫ್ ಆ್ಯನ್ಸೈಟಿ ಟು ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಹೈ ಲೆವೆಲಲ್ಲಿ ಆ್ಯನ್ಸೈಟಿ ಇದೆ. ಹೆಲ್ಪ್ಲೆಸ್ನೆಸ್ ಇದ್ದರೆ ಕಲಿತಾರಾ, ಲರ್ನ್ ಆಗುತ್ತಾ? ನೋ. ಅಲರ್ಟ್ನೆಸ್ಸು ಕಡಿಮೆ ಇದ್ದರೆ ಆಗುತ್ತಾ? ನಾಟ್ ಎಟ್ ಆಲ್. ಡಿಗ್ರಿ ಆಫ್ ಆ್ಯನ್ಸೈಟಿ ತುಂಬ ಆ್ಯನ್ಸೈಟಿ ಇದ್ದರೆ ಆಗುತ್ತಾ? ನಾವು ಭಯ ಫಿಯರ್ ಎಲ್ಲ ಇದ್ದರೆ ಆಗುತ್ತಾ? ನೋ. ಎಕ್ಸೈಟ್ಮೆಂಟ್ ಇದ್ದರೆ ಆಗುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಮಾಡರೇಟ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು ತಪ್ಪು ಅಂತ ಹೇಳ್ಬೋದು, ಆದರೆ ಇದೇ ಕರೆಕ್ಟ್. ಯಾಕೆ ಗೊತ್ತಾ, ಎಕ್ಸೈಟ್ಮೆಂಟ್ ತುಂಬ ಎಕ್ಸೈಟ್ ಆದರೂ ಕೂಡ ನಾವು ಕಲಿಯೋದಕ್ಕೆ ಆಗೋದಿಲ್ಲ. ಸೊ ಎಕ್ಸೈಟ್ಮೆಂಟ್ ಯಾವ ರೀತಿಯಲ್ಲಿರಬೇಕು, ಇಟ್ ಶುಡ್ ಬಿ ಇನ್ ಮಾಡರೇಟ್ ಲೆವೆಲ್. ಮಧ್ಯ ಇದ್ದರೆ, ಮಾಡರೇಟ್ ಲೆವೆಲಲ್ಲಿ ಇದ್ದರೆ ನಾವು ಯಾವುದೇ ಒಂದು ಲರ್ನಿಂಗ್ ಆಗಲಿ ಕೆಲಸ ಆಗಲಿ ನೀಟಾಗಿ ಮಾಡಬಹುದು. ಸೊ ಈ ಫಿಫ್ತ್ನಲ್ಲೂ ಕೂಡ ಆಪ್ಷನ್ 3 ಇಸ್ ಕರೆಕ್ಟ್ ಆನ್ಸರ್. ಸಿಕ್ಸ್ತ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರೆಪ್ರೆಸೆಂಟ್ ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸಿಪಲ್
ಡೆವಲಪ್ಮೆಂಟ್. ನಾವು ಇದನ್ನು ಓದಿದ್ದೀವಿ ಅಲ್ವಾ, ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟಲ್ಲಿ ಓದಿದ್ದೀವಿ. ಸೊ ಇದರಲ್ಲಿ ಯಾವ್ದು ಕರೆಕ್ಟು ಅಂತ ಹೇಳಬೇಕು. ಆಪ್ಷನ್ 1, ಚಿಲ್ಡ್ರನ್ ಡೆವಲಪ್ ಎಬಿಲಿಟಿ ಟು ಸಿಟ್ ಅಪ್ ಬಿಫೋರ್ ಸ್ಟ್ಯಾಂಡಿಂಗ್. ಮೊದಲು ಕೂತ್ಕೊಳ್ಳೋದಕ್ಕೆ ಕಲಿತಾರೆ, ನಿಂತ್ಕೊಳ್ಳೋದಕ್ಕಿಂತ ಮುಂಚೆ. ಡೆವಲಪ್ಮೆಂಟ್ ಈಸ್ ಮಲ್ಟಿ ಡೈರೆಕ್ಷನಲ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್. ಥರ್ಡ್ ಒನ್, identical twins living in different cultures can develop different rates. Children develop ability to grasp the ball before putting beads in the thread. ಇದು ಸ್ವಲ್ಪ ಇಂಡೈರೆಕ್ಟ್ ಕ್ವೆಶನ್ ಇದೆ, ಆದರೆ ನೀವು ಪ್ರಾಕ್ಸಿಮೋ ಡಿಸ್ಟಿಲ್ಡ್ ಪ್ರಿನ್ಸಿಪಲ್ ಅಥವಾ ಡೆವಲಪ್ಮೆಂಟ್ ಅನ್ನೋದನ್ನು ಕ್ಲಾರಿಟಿ ಇದ್ದರೆ ಆನ್ಸರ್ ಮಾಡಬಹುದು. ಏನು ಪ್ರಾಕ್ಸಿಮೋ ಡಿಸ್ಟಿಲ್ಡ್ ಡೆವಲಪ್ಮೆಂಟ್ ಅಂತ ಅಂದರೆ ದ ಡೆವಲಪ್ಮೆಂಟ್ ಫ್ರಮ್ ಸೆಂಟರ್ ಟು ಔಟ್ವರ್ಡ್ಸ್. ಕರೆಕ್ಟ್. ಫಸ್ಟು ಸೆಂಟರ್ ಡೆವಲಪ್ ಆಗುತ್ತೆ, ಆಮೇಲೆ ಔಟ್ವರ್ಡ್ ಡೆವಲಪ್ ಆಗ್ತಾ ಹೋಗುತ್ತೆ. ಫಸ್ಟು ಹಾರ್ಟ್ ಡೆವಲಪ್ ಆಗುತ್ತೆ, ಬೋನ್ ಡೆವಲಪ್ ಆಗುತ್ತೆ, ಮಸಲ್ ಡೆವಲಪ್ ಆಗುತ್ತೆ, ಪೂರ್ತಿ ಹ್ಯಾಂಡ್ ಡೆವಲಪ್ ಆಗುತ್ತೆ, ಆಮೇಲೆ ಅವರು ಇಡೀ ಕೈಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಲಾಸ್ಟಲ್ಲಿ ಪೆನ್ಸಿಲ್ಲು ಪೆನ್ನು ಇಟ್ಕೊಂಡು ಗ್ರಿಪ್ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಈಸ್ ವಾಟ್ ಇಸ್ ಪ್ರಾಕ್ಸಿಮೋ ಡಿಸ್ಟಲ್. ನಾವು ಆಪ್ಷನ್ ವಿ ವಿಲ್ ಸಿ. ಚಿಲ್ಡ್ರನ್ ಡೆವಲಪ್ ಎಬಿಲಿಟಿ ಟು ಸಿಟ್ ಅಪ್ ಬಿಫೋರ್ ಸ್ಟ್ಯಾಂಡಿಂಗ್ಸ್. ಕುತ್ಕೊಳ್ಳೋದಕ್ಕೆ ಕಲಿತು ಆಮೇಲೆ ಸ್ಟ್ಯಾಂಡಿಂಗ್. ಸೊ ಅದು ಹೆಡ್ ಟು ಟೂ ಹೋಗುತ್ತೆ. ಸೊ ಇಟ್ ಈಸ್ ವಿಚ್ ಟೈಪ್ ಆಫ್ ಡೆವಲಪ್ಮೆಂಟ್? ಇಟ್ ಈಸ್ ನಾಟ್ ಪ್ರಾಕ್ಸಿಮೋ ಡಿಸ್ಟಲ್, ರೈಟ್? ವಾಟ್ ಈಸ್ ಇಟ್ ಹೇಳಿ ನೋಡೋಣ. ದೆನ್ ಸೆಕೆಂಡ್ ಒನ್, ಡೆವಲಪ್ಮೆಂಟ್ ಈಸ್ ಮಲ್ಟಿ ಡೈರೆಕ್ಷನಲ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್. ಕರೆಕ್ಟ್, ಅದು ಮಲ್ಟಿ ಡೈರೆಕ್ಷನಲ್ ಕೂಡ ಹೌದು, ಮಲ್ಟಿ ಡೈಮೆನ್ಷನಲ್ ಕೂಡ ಹೌದು, ಆದರೆ ಅದು ಪ್ರಾಕ್ಸಿಮೋ ಡಿಸ್ಟಲ್ ಡೆವಲಪ್ಮೆಂಟ್ನ ತೋರಿಸೋದಿಲ್ಲ. ಇದನ್ನು ಹೇಳಿ. ಸಾರಿ, ಹೆಡ್ ಟು ಟೋ ಡೆವಲಪ್ ಆಗೋದು ಏನಂತ ಕರಿತೀವಿ? ಸೆಫಾಲೋಕಾರ್ಡಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ. ಆಪ್ಷನ್ 3, ಐಡೆಂಟಿಕಲ್ ಟ್ವಿನ್ಸ್ ಲಿವಿಂಗ್ ಇನ್ ಡಿಫ್ರೆಂಟ್ ಕಲ್ಚರ್ ಕ್ಯಾನ್ಸ್ ಡೆವಲಪ್ ಡಿಫ್ರೆಂಟ್ ರೇಟ್ಸ್. ಈ ಡಿಫ್ರೆಂಟ್ ರೇಟ್ಗೂ ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸಿಪಲ್ಗೂ ಯಾವುದೇ ಸಂಬಂಧ ಇಲ್ಲ. ಸೊ ಆಪ್ಷನ್ 3 ಕೂಡ ಅಲ್ಲ. ಚಿಲ್ಡ್ರನ್ ಡೆವಲಪ್ ಎಬಿಲಿಟಿ ಟು ಗ್ರಾಸ್ಪ್ ದ ಬಾಲ್ ಬಿಫೋರ್ ಪುಟ್ಟಿಂಗ್ ಬೀಡ್ಸ್ ಇನ್ ದ ಥ್ರೆಡ್. ದಿಸ್ ಇಸ್ ಕರೆಕ್ಟ್ ಆನ್ಸರ್. ಮೊದಲೇನು ಮಾಡ್ತಾರೆ? ಇಡೀ ಕೈಯನ್ನು ಬಳಸಿ ಬಾಲನ್ನು ಹಿಡಿಯೋದನ್ನು ಕಲಿತಾರೆ, ಆಮೇಲೆ ನಿಧಾನವಾಗಿ ಒಂದು ಥ್ರೆಡ್ಗೆ ಬೀಡ್ಸನ್ನು ಪೋಣಿಸೋದು, ಮಣಿಗಳನ್ನು ಪೋಣಿಸೋದನ್ನು ಕಲಿತಾರೆ. ಹೌದಲ್ವಾ? ಯಾಕಂದರೆ ಯಾವುದೇ ಒಂದು ಮಣಿನ ಪೋಣಿಸ್ಬೇಕು ಅಂತ ಅಂದರೆ 2 ಬೆರಳಲ್ಲಿ ಅವ್ರು ಮಣಿಯನ್ನು ಹಿಡ್ಕೋಬೇಕು, ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಹಾಕಬೇಕು. ಕರೆಕ್ಟ್. ಇಟ್ ಈಸ್ 5 ಗ್ರಾಸ್ ಮೋಟಾರ್ ಸ್ಕಿಲ್ ಟು ಫೈನ್ ಮೋಟಾರ್ ಸ್ಕಿಲ್ ಅಂತ ಕಲ್ತ್ವಿ. ಕರೆಕ್ಟ್. ಗ್ರಾಸ್ಪಿಂಗ್ ದ ಬಾಲ್ ಇಸ್ ಗ್ರಾಸ್ ಮೋಟಾರ್, ಪುಟ್ಟಿಂಗ್ ದ ಬೀಡ್ಸ್ ಇನ್ ದ ಥ್ರೆಡ್ ಇಸ್ ಅ ಫೈನ್ ಮೋಟಾರ್. So this is the proximo distal principle. Center to the outward. First ಬಾಲ್ ಹಿಡಿಯೋದು ಕಲಿತಾರೆ, ಲಾಸ್ಟಲ್ಲಿ ಗ್ರಾಸ್ಪ್ ಅಂದರೆ ಬೀಡ್ಸನ್ನು ಥ್ರೆಡ್ಗೆ ಹಾಕೋದನ್ನು ಕಲಿತಾರೆ. ಫೈನ್ ಮೋಟರ್ ಸ್ಕಿಲ್. ಸೊ ಇಟ್ ಈಸ್ ಪ್ರಾಕ್ಸಿಮೋ ಡಿಸ್ಟಲ್. 4th option is correct. Then 7th question. In development terms, a time frame where an individual upholds an amplified sensitivity to particular incentives for developing particular skills to function in an efficient manner is referred to as dash of development. ಒಂದು ಟೈಮ್ ಫ್ರೇಮಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಇನ್ಸೆಂಟಿವ್ ಡೆವಲಪಿಂಗ್ ಪರ್ಟಿಕ್ಯುಲರ್ ಸ್ಕಿಲ್ ಅಂದರೆ ಅದನ್ನು ಯಾವ ಡೆವಲಪ್ಮೆಂಟ್ ಅಂತೀವಿ? ಫಸ್ಟ್ ಒನ್, ಎನ್ಕೋಡಿಂಗ್ ಪೀರಿಯಡ್, ಇನ್ಸೆಂಟಿವ್ ಪೀರಿಯಡ್, ಸ್ಟಿಮ್ಯುಲಸ್ ಪೀರಿಯಡ್, ಕ್ರಿಟಿಕಲ್ ಪೀರಿಯಡ್. ಸೊ ಇದರಲ್ಲಿ ಯಾವುದು ಕರೆಕ್ಟು? ಎನ್ಕೋಡಿಂಗ್ ಪೀರಿಯಡ್, ಇನ್ಸೆಂಟಿವ್ ಪೀರಿಯಡ್, ಸ್ಟಿಮ್ಯುಲೇಷ್ ಪೀರಿಯಡ್ ಅಂತ ಯಾವುದು ಇರೋದಿಲ್ಲ. ಸೊ ಯಾವುದೋ ಒಂದು ಫ್ರೇಮಲ್ಲಿ ಇಂಡಿವಿಜುವಲ್ ಆ್ಯಂಪ್ಲಿಫೈಯಾಗಿ ಕಲಿತಾ ಇದ್ದಾರೆ ಅಂತ ಆದರೆ ಅದನ್ನು ನಾವು ಕ್ರಿಟಿಕಲ್ ಪೀರಿಯಡ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ 8th question. ಮಾಸ್ಟರಿ ಓರಿಯೆಂಟೆಡ್ ಲರ್ನರ್ ಸ್ಪೆಷಲಿ ಆಟ್ರಿಬ್ಯೂಟ್ ಸಕ್ಸಸ್ ಟು ಡ್ಯಾಶ್ ಆ್ಯಂಡ್ ಫೇಲಿಯರ್ ಟು ಡ್ಯಾಶ್. ಮಾಸ್ಟರಿ ಓರಿಯೆಂಟೆಡ್ ಲರ್ನರ್ ಅಂತ ಅಂದರೆ ಏನು? ಗೋಲ್ ಓರಿಯೆಂಟೆಡ್ ಇರಲ್ಲ ಅವರು. ಯಾವುದೋ ಒಂದು ಕೆಲಸದ್ರಲ್ಲಿ ನಾವು ಮಾಸ್ಟರ್ ಆಗಬೇಕು. ಹೆಂಗೆ ಅಂತ ಅಂದರೆ ಅದ್ರ ಬಗ್ಗೆ ಏನೇ ಕ್ವೆಶನ್ ಇರಲಿ ಅದನ್ನು ನಾವು ಸಾಲ್ವ್ ಮಾಡಬೇಕು, ಆನ್ಸರ್ ಮಾಡಬೇಕು, ಮಾಸ್ಟರ್ ಹೊಂದಬೇಕು ಅಂತೀವಲ್ಲ. ಅವರು ಸಕ್ಸಸ್ ಆದರೆ ಏನು ಮಾಡ್ತಾರೆ, ಫೇಲ್ಯೂರ್ ಆದರೆ ಯಾವುದಕ್ಕೆ ಆಟ್ರಿಬ್ಯೂಟ್ ಕೊಡ್ತಾರೆ? ಆಪ್ಷನ್ 1, ಎಬಿಲಿಟಿ ಆ್ಯಂಡ್ ಎಫರ್ಟ್, ಇನ್ಸಫಿಷಿಯಂಟ್ ಎಫರ್ಟ್. ಆಪ್ಷನ್ 2, ಎಬಿಲಿಟಿ ಆ್ಯಂಡ್ ಗುಡ್ ಲುಕ್ ಆ್ಯಂಡ್ ಟಾಸ್ಕ್ ಡಿಫಿಕಲ್ಟಿ. ಥರ್ಡ್ ಒನ್, ಎಬಿಲಿಟಿ ಆ್ಯಂಡ್ ಎಫರ್ಟ್, ಬ್ಯಾಡ್ ಲಕ್. ಫೋರ್ತ್ ಒನ್, ಎಬಿಲಿಟಿ ಆ್ಯಂಡ್ ಗುಡ್ ಲಕ್ ಆ್ಯಂಡ್ ಲೋ ಎಬಿಲಿಟಿ. ಸೊ ಮಾಸ್ಟರಿ ಓರಿಯೆಂಟೆಡ್ ಲರ್ನರ್ ಯಾವುದೋ ಒಂದು ಗೋಲ್ ಬಗ್ಗೆ ನಾನು ಇದನ್ನು ಸಾಧಿಸಲೇಬೇಕು ಅಂತ ಇಟ್ಕೊಂಡವರು ಯಾವುದೇ ಫೇಲ್ಯೂರ್ಸ್ಗೂ ಇನ್ಸಫಿಷಿಯಂಟ್ ಎಫರ್ಟ್, ಎಬಿಲಿಟಿ ಆ್ಯಂಡ್ ಎಫರ್ಟ್
ಎಬಿಲಿಟಿ ಆ್ಯಂಡ್ ಗುಡ್ ಲಕ್ ಮೇಲೆ ಅವರು ತೊಗೊಳ್ಳಲ್ಲ. ಟಾಸ್ಕ್ ಯಾವುದೋ ಒಂದು ಡಿಫಿಕಲ್ಟಿ ಇದೆ ಅಂತ ಕೂಡ ಹೇಳಲ್ಲ. ಆಮೇಲೆ ಬ್ಯಾಡ್ ಲಕ್, ನೋ. ಲಕ್ ಮೇಲೆ ಅವರು ಬಿಲೀವೇ ಮಾಡಲ್ಲ. ಅಗೇನ್ ಇಲ್ಲಿ ಗುಡ್ ಲಕ್ ಇದೆ, ಸೊ ನೋ. ಸೊ ದೇ ಬಿಲೀವ್ ಸಕ್ಸಸ್ ಆದರೆ ನಮ್ಮ ಎಬಿಲಿಟಿ ಮತ್ತು ಎಫರ್ಟ್ ಅಂತ ಹೇಳ್ತಾರೆ. ಫೇಲ್ಯೂರ್ ಆದರೆ ನಾವು ಮಾಡಿದಂತಹ ಪ್ರಯತ್ನದಲ್ಲಿ ಏನೋ ಒಂದು ಇನ್ಸಫಿಷಿಯನ್ಸಿ ಇದೆ, ಕಡಿಮೆ ಇದೆ ಅಂತ ಅವರು ಹೇಳ್ತಾರೆ. ಸೊ ಎಬಿಲಿಟಿ ಸಕ್ಸಸ್ ಆದರೆ ಎಬಿಲಿಟಿ ಆ್ಯಂಡ್ ಎಫರ್ಟ್, ಫೇಲ್ಯೂರ್ ಆದರೆ ಇನ್ಸಫಿಷಿಯಂಟ್ ಎಫರ್ಟ್. ಸೊ ಆಪ್ಷನ್ 1 is the correct answer. 9th question. Challenges in social communication are evident in. ಸೋಷಿಯಲ್ ಕಮ್ಯುನಿಕೇಷನಲ್ಲಿ ಚಾಲೆಂಜಸ್ ಇರುತ್ತಲ್ವಾ, ಸೊ ಯಾವುದರಲ್ಲಿ? ಆಪ್ಷನ್ 1 ಲರ್ನಿಂಗ್ ಡಿಸಬಿಲಿಟೀಸ್, ಆಪ್ಷನ್ 2 ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಆಪ್ಷನ್ 3 ಸೆರೆಬ್ರಲ್ ಪಾಲ್ಸಿ, ಆಪ್ಷನ್ 4 ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಸೋಷಿಯಲ್ ಕಮ್ಯುನಿಕೇಷನಲ್ಲಿ ಅಂದರೆ ಅಕ್ಕಪಕ್ಕದವ್ರ ಜೊತೆ ಬೆರೆಯೋದಕ್ಕೆ, ಮಾತಾಡೋದಕ್ಕೆ ಯಾವುದು ಡಿಫಿಕಲ್ಟಿ ಅಂತ. ಲರ್ನಿಂಗ್ ಡಿಸಬಿಲಿಟೀಸು ಜಾಸ್ತಿ ಇದೆ. ಯಾವುದ್ಯಾವುದು? ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕಿಯಾ. ಇದರಿಂದ ಯಾವುದು ನಮಗೆ ಪಕ್ಕದವ್ರ ಜೊತೆ ಮಾತಾಡೋದಕ್ಕೆ, ಬೆರೆಯೋದಕ್ಕೆ, ಆಟ ಆಡೋದಕ್ಕೆ ಯಾವುದು ಕೂಡ ಡಿಸ್ಟರ್ಬ್ ಮಾಡಲ್ಲ ಅನ್ಕೋತೀನಿ. ಬಿಕಾಸ್ ಡಿಸ್ಲೆಕ್ಸಿಯಾ ಅಂದರೆ ಓದು ಬರೆಯೋದಕ್ಕೆ ಬರೋದಿಲ್ಲ ಅಂತ, ಬಟ್ ಮಾತಾಡೋದಕ್ಕೆ ಆರಾಮಾಗಿ ಬರುತ್ತೆ, ಕಮ್ಯುನಿಕೇಟ್ ಮಾಡ್ಬೋದು. ಡಿಸ್ಗ್ರಾಫಿಯಾ ಅಂದರೆ ಬರೆಯೋದಕ್ಕೆ ತೊಂದರೆ ಇರುತ್ತೆ, ಆವಾಗಲೂ ಏನು ಪ್ರಾಬ್ಲಮ್ ಆಗಲ್ಲ ಬೇರೆಯವ್ರ ಜೊತೆ, ಎನ್ವೈರ್ನ್ಮೆಂಟ್ ಜೊತೆ ಬೆರೆಯೋದಕ್ಕೆ. ದೆನ್ ಡಿಸ್ಕ್ಯಾಲ್ಕಿಯಾ ಅಂತ ಅಂದರೆ ಮ್ಯಾಥಮೆಟಿಕ್ಸ್ ಮಾಡೋದ್ರಲ್ಲಿ ತೊಂದರೆ ಇರುತ್ತೆ ಹೊರತು ಸೋಷಿಯಲ್ ಕಮ್ಯುನಿಕೇಷನಲ್ಲಿ ಇರಲ್ಲ. ಸೊ ಫಸ್ಟ್ ಆಪ್ಷನ್ ನೋ. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂದರೆ ಇವ್ರು ನೋಡಿ, ಅಟೆನ್ಷನ್ ಡೆಫಿಸಿಟ್ ಅಂದರೆ ಅವ್ರು ಒಂದು ಕಡೆ ಕುತ್ಕೊಂಡು ಏನರೋ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಸೊ ಇದು ಕೂಡ ಅಲ್ಲ. ಸೆರೆಬ್ರಲ್ ಪ್ಯಾಲ್ಸಿ ಕೂಡ ಅದು ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್, ಸೊ ನೋ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಸೋಷಿಯಲ್ ಕಮ್ಯುನಿಕೇಷನ್. ಇವರಿಗೆ ನಾವೇನು ಮಾಡ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಅಥವಾ ಹೇಳಿದ್ದನ್ನೇ ಒಂದು 100 ಸತಿ ಹೇಳ್ತಾ ಇರ್ತಾರೆ. ಸೋಷಿಯಲ್ ಕಮ್ಯುನಿಕೇಷನ್ನೇ ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವ್ರನ್ನ ನಾವು ಆಟಿಸಮ್ ಸ್ಪೆಕ್ಟ್ರಮ್ ಅಂದರೆ ಕೆಲವೊಬ್ಬರು ಒಂದೇ ಕಡೆ ಕೂತಿರ್ತಾರೆ, ಬೆರೆಯೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕೆಲವೊಬ್ಬರು ಬೆರೆತರೂ ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ಒಂದು 100 ಸತಿ ಹೇಳಿದನ್ನೇ ರಿಪೀಟ್ ಮಾಡ್ತಾರೆ. ಸೊ ಸೋಷಿಯಲ್ ಕಮ್ಯುನಿಕೇಷನ್ಗೆ ಚಾಲೆಂಜ್ ಆಗೋದು ಯಾವುದು ಅಂತ ಅಂದರೆ ಆಟಿಸಮಲ್ಲಿ ಅದು ಪ್ರಾಬ್ಲಮ್ ಆಗತ್ತೆ. 10th question. Development proceeds from dash to dash. Easiest question. Option 1 general to specific, direct question ಇದು. Option 2 complex to hard. Option 3 specific to general. Or 4 simple to easy. Direct answer ಅದು ಜನರಲ್ ಟು ಸ್ಪೆಸಿಫಿಕ್ ಹೋಗುತ್ತೆ. ಎಕ್ಸಾಂಪಲ್ ಹೇಳಿದ್ದೆ ನಾನು ಅವತ್ತು, ಮಗು ಅಳುವಾಗ ಜನರಲ್ ಆಗಿ ಹೋಲ್ ಬಾಡಿಯನ್ನು ಯೂಸ್ ಮಾಡುತ್ತೆ. ಆಮೇಲೆ ಏನು ಮಾಡ್ತೀವಿ ನಾವು, ಒಂದು ಎಮೋಷನ್ಗೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಕಲ್ತ್ಕೊಂಡು ಆ ಸಿಚುವೇಶನ್ಗೆ ಓಕೆ ಅಳೋದೇ ಆದರೂ ಕೂಡ ಪ್ರೈವೇಟಾಗಿ ಅದನ್ನು ನಾವು ಎಮೋಷನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀವಿ ಹೊರತು ಎಲ್ಲರ ಹತ್ರ ಇಡೀ ಬಾಡಿಯನ್ನು ಯೂಸ್ ಮಾಡಿಕೊಂಡು, ಅಂದರೆ ಕೈ ಕಾಲು ಎಲ್ಲ ಒದ್ದಾಡಿಕೊಂಡು ಅಳೋದಿಲ್ಲ. ಕರೆಕ್ಟ್? ಸೊ ಡೆವಲಪ್ಮೆಂಟ್ ಆಲ್ವೇಸ್ ಪ್ರೊಸೀಡ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಕಾಂಪ್ಲೆಕ್ಸ್ ಟು ಹಾರ್ಡ್, ನೋ. ಕಾಂಪ್ಲೆಕ್ಸ್ ಅಂದರೂ ಒಂದೇ, ಹಾರ್ಡ್ ಅಂದರೂ ಒಂದೇ, ಸೊ ನೋ ಯೂಸ್ ಇನ್ ಇಟ್. ಸ್ಪೆಸಿಫಿಕ್ಕಿಂದ ಜನರಲ್ ಹೋಗೋದಿಲ್ಲ ಯಾವತ್ತೂ ಕೂಡ. ಸಿಂಪಲ್ ಟು ಈಸಿ, ಸಿಂಪಲ್ ಅಂದರೂ ಒಂದೇ, ಈಸಿ ಅಂದರೂ ಒಂದೇ. ಸೊ ಆಪ್ಷನ್ 1 ಇಸ್ ಅ ಕರೆಕ್ಟ್ ಆನ್ಸರ್. 11th question. ಇಂಡಿವಿಜುವಲ್ ಲರ್ನರ್ಸ್ ಡಿಫರ್ ಫ್ರಮ್ ಈಚ್ ಅದರ್ ಇನ್. ಪ್ರತಿಯೊಬ್ಬ ಲರ್ನರು ಒಬ್ರಿಗಿಂತ ಒಬ್ಬರು ಡಿಫರ್ ಇರ್ತಾರೆ. ಇನ್ ಯಾವುದರಲ್ಲಿ? ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್, ಆಪ್ಷನ್ 2 ಜನರಲ್ ಕೆಪಾಸಿಟಿ ಫಾರ್ ಡೆವಲಪ್ಮೆಂಟ್, ಆಪ್ಷನ್ 3 ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಆಪ್ಷನ್ 4 ರೇಟ್ ಆಫ್ ಡೆವಲಪ್ಮೆಂಟ್. ಇದು ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ಅಂದರೆ ಮಗು ಮೊದಲು ತೆವಳೋದನ್ನು ಕಲಿಯುತ್ತೆ, ಆಮೇಲೆ ಅಂಬೆಗಾಲಿಡುತ್ತೆ, ನಂತರ ಕುತ್ಕೊಳ್ಳೋದನ್ನು ಕಲಿಯುತ್ತೆ, ನಿಧಾನವಾಗಿ ಎದ್ದು ನಿಂತ್ಕೊಳ್ಳುತ್ತೆ, ಆಮೇಲೆ ಓಡಾಡುತ್ತೆ. ಇದು ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ಅಲ್ವಾ? ಸೊ ಇಂಡಿವಿಜುವಲ್ ಲರ್ನರ್ಸಲ್ಲಿ ಡಿಫ್ರೆನ್ಸ್ ಆಗೋದು ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟಲ್ಲಿ ಅಲ್ಲ. ಎಲ್ಲೇ ಇರಲಿ ಮಗು, ಅಮೇರಿಕಾದಲ್ಲಿರಲಿ, ಇಂಡಿಯಾದಲ್ಲಿರಲಿ, ಕೊರಿಯನ್ನಲ್ಲಿರಲಿ, ಎಲ್ಲೇ ಇದ್ದರೂ ಕೂಡ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟು ಒಂದೇ. ಇದಾದಮೇಲೆ ಇದೇ ಬರುತ್ತೆ ಅಂತ ಸೀಕ್ವೆನ್ಸು. ಜನರಲ್ ಕೆಪಾಸಿಟಿ ಫಾರ್ ಡೆವಲಪ್ಮೆಂಟ್ ಅಲ್ಲ. ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅದರಲ್ಲಿ ಯಾವುದೂ ಡಿಫ್ರೆನ್ಸ್ ಇಲ್ಲ. ನೀವೇನು 11 ಪ್ರಿನ್ಸಿಪಲ್ಸ್ ಕಲ್ತಿದ್ದೀರೋ ಅದೆಲ್ಲನೂ ಕೂಡ ಎಲ್ಲ ಇಂಡಿವಿಜುವಲ್ಗೂ ಅಪ್ಲೈ ಆಗುತ್ತೆ. ಸೊ ಇಂಡಿವಿಜುವಲ್ ಲರ್ನರ್ಸು ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟಲ್ಲಿ ಡಿಫರ್ ಆಗಲ್ಲ. ಸೊ ದ ರೇಟ್ ಆಫ್ ಡೆವಲಪ್ಮೆಂಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ರೇಟ್? ಟೈಮು. ಸೊ ಡೆವಲಪ್ಮೆಂಟ್ ಆಗುವಂತಹ ಟೈಮ್ ಡಿಫ್ರೆಂಟ್ ಇರಬಹುದು. ಹೇಗೆ?
ಕೆಲವೊಂದು ಸತಿ ಮಗು 1-1.5 ವರ್ಷಕ್ಕೇ ಅಲ್ಪ ಸ್ವಲ್ಪ ಮಾತಾಡೋದು ಕಲಿಯುತ್ತೆ. 2-2.5 ವರ್ಷ ಇದ್ದಾಗ ಸೆಂಟೆನ್ಸ್ನೂ ಕೂಡ ಆರಾಮಾಗಿ ಸುಲಭವಾಗಿ ಕೆಲವೊಂದು ಮಕ್ಕಳು ಮಾತಾಡ್ತವೆ. ಇನ್ನೂ ಕೆಲವೊಂದು ಮಕ್ಕಳು 3-3.5-4 ವರ್ಷ ಆದರೂ ಕೂಡ ಮಾತಾಡೋದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಕರೆಕ್ಟ್? ಸೊ ಅದೇನಾಗುತ್ತೆ, ಡೆವಲಪ್ಮೆಂಟ್ ಹಾಗೆ ಆಗ್ತಾ ಹೋಗುತ್ತೆ. ಫಸ್ಟು ವರ್ಡ್ಸನ್ನು ಕಲಿತಾರೆ, ಆಮೇಲೆ 2 ವರ್ಡ್ ಜಾಯಿನ್ ಮಾಡ್ತಾರೆ, 3 ವರ್ಡ್ ಜಾಯಿನ್ ಮಾಡ್ತಾರೆ, ನೆಕ್ಸ್ಟ್ ಸೆಂಟೆನ್ಸ್ ಮಾಡ್ತಾ ಇರ್ತಾರೆ. ಈ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ಸೇಮ್ ಇರುತ್ತೆ, ಪ್ರಿನ್ಸಿಪಲ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸೇಮ್ ಇರುತ್ತೆ. ಆದರೆ ಟೈಮ್ ರೇಟ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಂಡಿವಿಜುವಲ್ ಲರ್ನರ್ಸು ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗೋದು ಇಟ್ಸ್ ಇನ್ ರೇಟ್ ಆಫ್ ಡೆವಲಪ್ಮೆಂಟ್ ಆಗೋ ಟೈಮ್. ರೇಟ್ ಈಸ್ ನಥಿಂಗ್ ಬಟ್ ಟೈಮ್ ಅಂತ. 12th question. When a child capability in any particular area of development is low, it, first option, does not influence her overall development. 2, does not mean delay in any area of development. 3, has an impact on all areas of development. 4, has no effect on the child. So ಯಾವುದೋ ಒಂದು ಮಗು ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾ ಆಫ್ ಡೆವಲಪ್ಮೆಂಟಲ್ಲಿ, ದಟ್ ಮೇ ಬಿ ಫಿಸಿಕಲ್, ಸೋಷಿಯಲ್, ಎಮೋಷ್ನಲ್, ಲ್ಯಾಂಗ್ವೇಜ್, ಮಾರಲ್, ಯಾವುದೋ ಒಂದು ಡೆವಲಪ್ಮೆಂಟ್ ಪ್ರಾಸೆಸ್ಸಲ್ಲಿ ಕಡಿಮೆ ಕೆಪಾಬಿಲಿಟಿ ಇದೆ, ಸರಿನಾ? ಆವಾಗ ಆ ಮಗುಗೆ ಯಾವ ಥರ ಎಫೆಕ್ಟ್ ಆಗುತ್ತೆ? ಡಸ್ ನಾಟ್ ಇನ್ಫ್ಲೂಯೆನ್ಸ್ ಹರ್ ಓವರಾಲ್ ಡೆವಲಪ್ಮೆಂಟ್ ಇನ್ಫ್ಲೂಯೆನ್ಸ್ ಆಗಲ್ವಾ? ಖಂಡಿತ ಆಗುತ್ತೆ. ಸೊ ಆಪ್ಷನ್ 1 ಇಸ್ ರಾಂಗ್. ಡಸ್ ನಾಟ್ ಮೀನ್ ಡಿಲೇ ಇನ್ ಎನಿ ಏರಿಯಾಸ್ ಆಫ್ ಡೆವಲಪ್ಮೆಂಟ್. ಸೀಕ್ವೆನ್ಸ್ ರೇಟ್ ಸೇಮ್ ಇರುತ್ತಾ? ನೋ, ಟೈಮ್ ಚೇಂಜ್ ಆಗೇ ಆಗುತ್ತೆ. ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ಆಲ್ ಏರಿಯಾಸ್ ಆಫ್ ಡೆವಲಪ್ಮೆಂಟ್. ಕರೆಕ್ಟ್ ಅಲ್ವಾ? ಎಲ್ಲ ಏರಿಯಾಸ್ ಆಫ್ ಡೆವಲಪ್ಮೆಂಟ್ ಮೇಲೂ ಕೂಡ ಏನಾಗ್ತಾ ಹೋಗುತ್ತೆ, ತೊಂದರೆ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಫಿಸಿಕಲ್ಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ, ಫಿಸಿಕಲ್ ಡೆವಲಪ್ಮೆಂಟ್ ಯಾವುದೋ ಒಂದು ಕಡಿಮೆ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಅವ್ರಿಗೆ ಬರುವಂತಹ ಡಿಫಿಕಲ್ಟೀಸಿಂದ ಕಾಗ್ನೇಟಿವ್ ಡೆವಲಪ್ಮೆಂಟ್ ಕಡಿಮೆ ಆಗಬಹುದು, ಎಮೋಷ್ನಲ್ ಡೆವಲಪ್ಮೆಂಟ್ ಕಡಿಮೆ ಆಗ್ಬೋದು. ಅಂದರೆ ಅಯ್ಯೋ ನಾನು ಈ ಥರ ಇದ್ದೀನಲ್ವ, ಹೇಗೆ ನನ್ನ ಕತೆ ಅಂತ ಎಮೋಷ್ನಲಿ ಅವರು ಕೊರಗ್ತಾ ಇರಬಹುದು. ಸೋಷಿಯಲ್ ಅಂದರೆ ನಾರ್ಮಲ್ ಆಗಿ ಎಲ್ಲ ಮಕ್ಕಳು ಹೋಗಿ ಹೇಗೆ ಬೇರೆ ಅವರ ಫ್ರೆಂಡ್ಸ್ ಜೊತೆ ಆಟ ಆಡ್ತಾರೋ ಆ ಥರ ಆಟ ಆಡೋಕ್ಕೆ ಆಗದೇ ಇರಬಹುದು. ಸೊ ಎಲ್ಲ ಏರಿಯಾಸ್ ಆಫ್ ಡೆವಲಪ್ಮೆಂಟ್ ಮೇಲೆ ಏನಾಗ್ತಾ ಹೋಗುತ್ತೆ, ಅದು ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಚೈಲ್ಡ್. ದಿಸ್ ಇಸ್ ಬಿಲ್ಕುಲ್ ನೋ. ಸೊ ಆ ಚೈಲ್ಡನ್ನು ಎಫೆಕ್ಟ್ ಮಾಡುತ್ತೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. 13th question. ಹ್ಯೂಮನ್ ಡೆವಲಪ್ಮೆಂಟ್ ಇಸ್ ಬೇಸ್ಡ್ ಆನ್ ಸರ್ಟೆನ್ ಪ್ರಿನ್ಸಿಪಲ್ಸ್. ಸೊ ಹ್ಯೂಮನ್ ಡೆವಲಪ್ಮೆಂಟ್, ಮನುಷ್ಯರ ಡೆವಲಪ್ಮೆಂಟು ಕೆಲವೊಂದು ಪ್ರಿನ್ಸಿಪಲ್ಸ್ ಮೇಲೆ ಡಿಪೆಂಡ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್? ಆಪ್ಷನ್ 1, ಜನರಲ್ ಟು ಸ್ಪೆಸಿಫಿಕ್. ಆಪ್ಷನ್ 2, ಸೀಕ್ವೆನ್ಶುಯಲ್. 3, ರಿವರ್ಸಿಬಲ್. ಆಪ್ಷನ್ 4, ಕಂಟಿನ್ಯೂಟಿ. ಇಲ್ಲಿ ನೀವು ನಾಟ್ ಅಂತ ಬಂದಾಗ ತುಂಬ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು. ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಪ್ರಿನ್ಸಿಪಲ್ಸ್ ಇದೆ, ಈ ಕೆಳಗಿನವುಗಳಲ್ಲಿ ಯಾವುದು ಹ್ಯೂಮನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಅಲ್ಲ, ನಾಟ್ ದ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ನೀವು ಕಂಡುಹಿಡಿಬೇಕು. ಜನರಲ್ ಟು ಸ್ಪೆಸಿಫಿಕ್ ಹೋಗುತ್ತಲ್ವಾ, ಕರೆಕ್ಟ್, ಅದು ಪ್ರಿನ್ಸಿಪಲ್. ಸೀಕ್ವೆನ್ಷಿಯಲ್, ಒಂದಾದ್ಮೇಲೆ ಒಂದು ಹೋಗ್ತಾ ಇರುತ್ತೆ, ಸೊ ಇಟ್ ಈಸ್ ಆಲ್ಸೋ ಪ್ರಿನ್ಸಿಪಲ್. ಕಂಟಿನ್ಯೂಟಿ, ಎಸ್, ಡೆವಲಪ್ಮೆಂಟ್ ಇಸ್ ಕಂಟಿನ್ಯೂಯಸ್. ವಿ ಹ್ಯಾವ್ ಲರ್ನ್ಟ್ ಇಟ್. ಊಮ್ ಟು ಟೂಮ್, ಹುಟ್ಟಿದಾಗಿಕ್ಕಿಂತ ಅಂದರೆ ಗರ್ಭಾವಸ್ಥೆಯಿಂದ ಹಿಡಿದು ಸಾಯೋವರೆಗೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ಕಂಟಿನ್ಯೂಯಸ್. ರಿವರ್ಸಿಬಲ್ ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರ್. ಅದು ಡೆವಲಪ್ಮೆಂಟಲ್ ಪ್ರಿನ್ಸಿಪಲ್ ಅಲ್ಲ. ನಾವು ಇವಾಗ ನನಗೆ 20 years ಆಗಿರುತ್ತೆ, ನಾನು ಅದನ್ನು ಏನೇನು ಇವಾಗ ಹೈಟಿಗೆ ಬೆಳೆದ್ಬಿಟ್ಟಿದ್ದೀನಿ, ನಾನು ಕುಳ್ಳಗಾಗಕ್ಕಾಗತ್ತಾ? ಅಥವಾ ನನ್ನ ಬುದ್ಧಿಮಟ್ಟ ವಾಪಸ್ಸು ಚಿಕ್ಕ ಮಕ್ಕಳ ಥರ ಆಗೋದಕ್ಕೆ ಓಕೆ, ಸಮ್ ಡಿಸೀಸಸ್ ಎಲ್ಲ ಆಗಬಹುದು. ಜನರಲ್ ಆಗಿ ನಾನು ಕೇಳ್ತಾ ಇರೋದು, ಆಗತ್ತಾ? ನೋ. ಕರೆಕ್ಟ್. ಸೊ ನಾವು ಯಾವುದೇ ಒಂದು ಡೆವಲಪ್ಮೆಂಟನ್ನು ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ರಿವರ್ಸಿಬಿಲಿಟಿ ಈಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ದೆನ್ 14th question. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್? ಯಾವುದು ಪ್ರಿನ್ಸಿಪಲ್ ಡೆವಲಪ್ಮೆಂಟ್ ಆಫ್ ಪ್ರಿನ್ಸಿಪಲ್? 1, ಇಟ್ ಡಸ್ ನಾಟ್ ಪ್ರೊಸೀಡ್ ಅಟ್ ಅ ಸೇಮ್ ಪೇಸ್ ಫಾರ್ ಆಲ್. ಸ್ವಲ್ಪ ಇಂಡೈರೆಕ್ಟ್ ಇದೆ, ಬಟ್ ಗುಡ್ ಕ್ವೆಶನ್. ಸೆಕೆಂಡ್ ಒನ್, ಇಟ್ ಈಸ್ ಅ ಡಿಸ್ಕಂಟಿನ್ಯೂಯಸ್ ಪ್ರಾಸೆಸ್. ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಲೀನಿಯರ್. ಫೋರ್ತ್ ಒನ್, ಆಲ್ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆರ್ ನಾಟ್ ಇಂಟರ್ಕನೆಕ್ಟೆಡ್. ಇದರಲ್ಲಿ ನಾಟ್ ಕೊಟ್ಟಿಲ್ಲ, ಇದರಲ್ಲಿ ನೀವು ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಯಾವುದು ಅಂತ ಕಂಡುಹಿಡಿಬೇಕು. ಓಕೆ, ವಿ ವಿಲ್ ಸಿ ಫ್ರಮ್ ಬಾಟಮ್. 4th ಇಂದ ನೋಡ್ಕೊಂಡು ಹೋಗೋಣ. ಆಲ್ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆರ್ ನಾಟ್ ಇಂಟರ್ಕನೆಕ್ಟೆಡ್ ಅಲ್ಲ. ಇಟ್ ಈಸ್ ರಾಂಗ್. ನೀವು ಈಗ ತಾನೇ ನೋಡಿದ್ರಿ, ಆ್ಯಂಡ್ ಐ ಹ್ಯಾವ್ ಆಲ್ಸೋ ಎಕ್ಸ್ಪ್ಲೇನ್.
ಫಿಸಿಕಲ್ ಡೆವಲಪ್ಮೆಂಟ್ ಈಸ್ ಕನೆಕ್ಟೆಡ್ ಟು ಕಾಗ್ನಿಟಿವ್ ಡೆವಲಪ್ಮೆಂಟ್. ಫಿಸಿಕಲಿ ನಾವು ಕಂಪ್ಲೀಟಾಗಿ ಬೆಳೆದಿದ್ದೀವಿ ಅಂದಾಗ ಇಂಟೆಲಿಜೆನ್ಸ್ ಕೂಡ ಅಷ್ಟೇ ತಾನಾಗಿ ಬರುತ್ತೆ. ಕಾಗ್ನಿಟಿವಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕೂಡ ಇಂಟರ್ ರಿಲೇಟೆಡ್. ದೆನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆದರೆ ಸೋಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ. ಕರೆಕ್ಟ್. ನಾವು ಎನ್ವೈರನ್ಮೆಂಟ್ ಜೊತೆ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ವೆನ್ ವಿ ಆರ್ ಸೋಷಿಯಲಿ ಡೆವಲಪ್ಡ್, ಎಮೋಷ್ನಲ್ ಡೆವಲಪ್ಮೆಂಟ್ ಬರುತ್ತೆ. and it is connected to moral development also. So all the development stages are interconnected. So fourth option baralla. Development is always linear. No, ನಾನು ಚಿತ್ರ ಬರೆದು ಕೂಡ ತೋರಿಸಿದ್ದೀನಿ. ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಅ ಸ್ಪೆರಿಕಲ್. ಸೊ ಇದು ಕೂಡ ಅಲ್ಲ. ಇಟ್ ಈಸ್ ಅ ಡಿಸ್ಕಂಟಿನ್ಯೂಯಸ್ ಪ್ರಾಸೆಸ್. ಇದನ್ನು ನೀವು ಕೆಲವೊಂದಿಷ್ಟು ಜನ ಹೌದು ಕರೆಕ್ಟ್ ಅಂತ ಹೇಳಬಹುದು. ಇದು ಡಿಸ್ಕಂಟಿನ್ಯೂಯಸ್ ಅಂತ. ಡಿಸ್ಕಂಟಿನ್ಯೂಯಸ್ ಅಂತ ಅಂದರೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಟು ಟೂಮ್ ಹೋಗೋದು ಕಂಟಿನ್ಯೂಯಸ್ಸು, ಸೊ ಡೆವಲಪ್ಮೆಂಟ್ ಡಿಸ್ಕಂಟಿನ್ಯೂಯಸ್ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ. ನೋ, ಡಿಸ್ಕಂಟಿನ್ಯೂಯಸ್ ಅಂತಂದರೆ ಇಟ್ ಗೋಸ್ ಇನ್ ಸ್ಟೇಜ್ ವೈಸ್ ಅಂತ. ನೀವು ನೆಕ್ಸ್ಟ್ ಜೀನ್ ಪಿಯಾಜೆ ಬಗ್ಗೆ ಕಲಿತೀರಲ್ಲ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಜೀನ್ ಪಿಯಾಜೆ ಅವರು ಸ್ಟೇಜಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಜೀನ್ ಪಿಯಾಜೆ ಅವರು ಮಾತ್ರ. ಇಲ್ಲಿ ಎಲ್ಲೂ ಕೂಡ ಕ್ವೆಶನಲ್ಲಿ ನಮಗೆ ಜೀನ್ ಪಿಯಾಜೆ ಮೆನ್ಷನ್ ಆಗಿಲ್ಲ. ಜೀನ್ ಪಿಯಾಜೆ ಅಂತ ಕೊಟ್ಟಿದ್ದರೆ ಈ ಆಪ್ಷನ್ ಕರೆಕ್ಟ್ ಆಗಿರೋದು. ಬಟ್ ಇಟ್ ಹ್ಯಾಸ್ ನಾಟ್ ಎಕ್ಸ್ಪ್ಲೇನ್ಡ್ ಆರ್ ಮೆನ್ಷನ್ಡ್. ಸೊ ಇದು ಕೂಡ ಅಲ್ಲ. ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಫಸ್ಟ್ ಒನ್. ಇಟ್ ಡಸ್ ನಾಟ್ ಪ್ರೊಸೀಡ್ ಅಟ್ ದ ಸೇಮ್ ಪೇಸ್ ಫಾರ್ ಆಲ್. ಪೇಸ್ ಈಸ್ ನಥಿಂಗ್ ಬಟ್ ದ ಟೈಮ್. ರೇಟ್, ಟೈಮ್ ಎಲ್ಲ ಸೇಮ್. ಸೊ ಎಲ್ಲರಿಗೂ ಕೂಡ ಒಂದೇ ಟೈಮಲ್ಲಿ ಇವಾಗ 2 ವರ್ಷಕ್ಕೆ ಮಗು ಮಾತು ಕಲಿಯುತ್ತೆ, ಅದು ಫಿಕ್ಸ್ ಅಲ್ಲ. ಎಲ್ಲ ಮಕ್ಕಳು 2 ವರ್ಷಕ್ಕೇ ಕಂಪ್ಲೀಟಾಗಿ ಮಾತು ಕಲಿಯಲ್ಲ. ಕರೆಕ್ಟ್. ಕೆಲವೊಬ್ಬರು ಮಾತಾಡ್ತಾರೆ, ಕೆಲವೊಬ್ಬರು 3 ವರ್ಷ ಆದರೂ ಮಾತಾಡಲ್ಲ. ರೈಟ್. ಸೊ ಡೆವಲಪ್ಮೆಂಟು ಒಂದೇ ಟೈಮಲ್ಲಿ ಎಲ್ರಿಗೂ ಆಗಲ್ಲ ಅನ್ನೋದು ಇದು ಒಂದು ಪ್ರಿನ್ಸಿಪಲ್. ಐ ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್ ಇನ್ ಇಟ್. 15th question. Term PSRN in development implies. PSRN ಅಂದರೆ ಏನು? ಪ್ರಾಬ್ಲಮ್ ಸಾಲ್ವಿಂಗ್, ರೀಸನಿಂಗ್ ಆ್ಯಂಡ್ ನ್ಯೂಮರಸಿ. 2. Problem solving, relationship and numeracy. 3rd one, perceptual skill, reasoning and numeracy. 4th one, perception skill, relationship and numbers. ಇದು ಡೈರೆಕ್ಟ್ ಆನ್ಸರು. ದ ಕರೆಕ್ಟ್ ಆನ್ಸರ್ ಇಸ್ ಪ್ರಾಬ್ಲಮ್ ಸಾಲ್ವಿಂಗ್, ರೀಸನಿಂಗ್ ಆ್ಯಂಡ್ ನ್ಯೂಮರಸಿ. PSRN. Yes. Next question, 16th one. Development of concepts is primarily a part of. Concepts ಡೆವಲಪ್ ಆಗೋದು ಪ್ರೈಮಲಿ ಯಾವ ಪಾರ್ಟಲ್ಲಿ? ಫಸ್ಟ್ ಆಪ್ಷನ್ ಎಮೋಷ್ನಲ್ ಡೆವಲಪ್ಮೆಂಟ್. ಸೆಕೆಂಡ್ ಒನ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್. ಥರ್ಡ್ ಒನ್ ಫಿಸಿಕಲ್ ಡೆವಲಪ್ಮೆಂಟ್. ಫೋರ್ತ್ ಒನ್ ಸೋಷಿಯಲ್ ಡೆವಲಪ್ಮೆಂಟ್. ಸೊ ಕಾನ್ಸೆಪ್ಟ್ ಫಾರ್ಮ್ ಆಗೋದು ಯಾವ ಡೆವಲಪ್ಮೆಂಟ್ನ ಅಂಡರ್ ಬರುತ್ತೆ ಅಂತ. ಎಮೋಷ್ನಲ್ ಡೆವಲಪ್ಮೆಂಟಲ್ಲಿ ಬರುತ್ತಾ? ನೋ. ಕಾನ್ಸೆಪ್ಟ್ಸ್ ಅಂದರೆ ಒಂದು ಇನ್ಫಾರ್ಮೇಷನ್. ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಬರುತ್ತಾ? ನೋ. ಎಮೋಷ್ನಲ್ ಡೆವಲಪ್ಮೆಂಟಲ್ಲಿ ಯಾವುದು ಕರೆಕ್ಟು, ಯಾವುದು ಸರಿ, ಯಾವುದು ತಪ್ಪು, ಯಾವುದಕ್ಕೆ ಹೇಗೆ ನಾನು ರಿಯಾಕ್ಟ್ ಮಾಡ್ತೀನಿ ಅನ್ನೋದು ಎಮೋಷ್ನಲ್ ಡೆವಲಪ್ಮೆಂಟ್. ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಅಂದರೆ ವೆಯ್ಟ್ ಗೇನ್ ಆಗೋದು, ಹೈಟ್ ಆಗೋದು, ಬಾಡಿ ಪಾರ್ಟ್ಸ್ ಮಸಲ್ಸ್ ಗೇನ್ ಆಗೋದು, ಅದು ಫಿಸಿಕಲ್ ಡೆವಲಪ್ಮೆಂಟ್. ಸೋಷಿಯಲ್ ಡೆವಲಪ್ಮೆಂಟ್ ನೋ. ಎಲ್ಲರ ಜೊತೆ ಮಿಂಗಲ್ ಆಗೋದು ಸೋಷಿಯಲ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ಸೊ ಕಾನ್ಸೆಪ್ಟ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರಬಹುದು, ರೀಸನಿಂಗ್ ಆಗಿರಬಹುದು, ಒಂದು ಕಾನ್ಸೆಪ್ಟ್ ಫಾರ್ಮ್ ಆಗೋದಾಗಿರ್ಬೋದು, ಅದೆಲ್ಲ ಬರೋದು ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್. ಅದನ್ನು ನಾವು ಕಾಗ್ನಿಟಿವ್ ಅಂತ ಕೂಡ ಕರಿತೀವಿ. ಕರೆಕ್ಟ್. ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ಇನ್ನೊಂದು ಹೆಸರೇನು? ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್. ಸೊ ಕಾನ್ಸೆಪ್ಟ್ಸ್ ಫಾರ್ಮ್ ಆಗೋದು ಯಾವಾಗ? ಇಂಟೆಲೆಕ್ಚುವಲ್ ಡೆವಲಪ್ಮೆಂಟಲ್ಲಿ. ನೆಕ್ಸ್ಟ್ ಕ್ವೆಶನ್, 17th. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಲಿ ಚೈಲ್ಡ್ಹುಡ್? ಕೇರ್ಫುಲ್ ವೈಲ್ ರೀಡಿಂಗ್ ದ ಕ್ವೆಶನ್. ನಾಟ್ ಕೊಟ್ಟಿದ್ದಾರೆ. ಅರ್ಲಿ ಚೈಲ್ಡ್ಹುಡ್ನ ಕ್ಯಾರೆಕ್ಟರಿಸ್ಟಿಕ್ ಅಲ್ಲದೆ ಇರೋದನ್ನು ನೀವು ಗುರ್ತು ಹಿಡಿಬೇಕು. ಆಪ್ಷನ್ 1 ಪ್ರೀ ಗ್ಯಾಂಗ್ ಏಜ್. ಸೆಕೆಂಡ್ ಇಮಿಟೇಟಿವ್ ಏಜ್. ಥರ್ಡ್ ಕ್ವೆಶ್ಚನಿಂಗ್ ಏಜ್. ಫೋರ್ತ್ ಟಾಯ್ ಏಜ್. ಈಸಿ ಕ್ವೆಶನ್, ಡೈರೆಕ್ಟ್ ಕ್ವೆಶನ್. ನಾವು ಲೇಟರ್ ಚೈಲ್ಡ್ಹುಡ್ನ ಗ್ಯಾಂಗ್ ಏಜ್ ಅಂತೀವಿ, ಇದು ಅರ್ಲಿ ಚೈಲ್ಡ್ಹುಡ್. ಸೊ ಆಬ್ವಿಯಸ್ಲಿ ಇಟ್ ಇಸ್ ಪ್ರೀ ಗ್ಯಾಂಗ್ ಏಜ್. ಇದು ಕರೆಕ್ಟ್. ಇಮಿಟೇಟಿವ್ ಏಜ್, ಹೌದು. ಅರ್ಲಿ ಚೈಲ್ಡ್ಹುಡ್ ಎಷ್ಟರಿಂದ ಎಷ್ಟಕ್ಕೆ ಬರುತ್ತಪ್ಪ? 2 to 6 years ಬರುತ್ತೆ. ಇಮಿಟೇಟ್ ಮಕ್ಕಳು ಮಾಡೇ ಮಾಡ್ತಾರೆ, ಹೌದಲ್ವಾ? ನೀವು ಅಬ್ಸರ್ವ್ ಮಾಡಿ, 2 ವರ್ಷ, 3 ವರ್ಷ, 4 ವರ್ಷದ ಮಕ್ಕಳು ಕೂಡ ನೀವೇನು ಹೇಳ್ತೀರೋ ಹಾಗೆ ಇಮಿಟೇಟ್ ಮಾಡ್ತಾರೆ. ನೀವು ಹೇಗೋ ತಲೆ ಬಾಚ್ಕೋತಾ ಇರ್ತೀರಾ, ಮಕ್ಕಳು ಹಾಗೆ ತಲೆ ಬಾಚ್ಕೊಂಡು ಕನ್ನಡಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಹೋಗ್ತಾರೆ. ನೀವು ಹೇಗೋ ಪೋಸ್ ಕೊಟ್ಟು ಫೋಟೋಸ್ ತೆಗೆಸ್ಕೋತಾ ಇರ್ತೀರಾ, ಮಕ್ಕಳು ಹಾಗೆ ಮಾಡ್ತಾರೆ. ಸೊ ಇಟ್ ಈಸ್ ಇಮಿಟೇಟಿವ್ ಏಜ್. ಅದು ಕರೆಕ್ಟ್. ಕ್ವೆಶ್ಚನಿಂಗ್ ಏಜ್,
ಇದಕ್ಕೆ ಡೌಟೇ ಇಲ್ಲ, 1000 ಕ್ವೆಶನ್ಸ್ ಕೇಳ್ತಾರೆ. ಒಂದೇ ಚಿಕ್ಕ ಟಾಪಿಕ್ ಇರ್ಬೋದು, ಇದು ಯಾಕೆ ಹೀಗೆ, ಏನು ಮಾಡ್ತು, ಎಲ್ಲಿ ಹೋಯ್ತು, ಯಾಕೆ ಹೋಯ್ತು. ಸೊ ಇಟ್ ಈಸ್ ಕ್ವೆಶನಿಂಗ್ ಏಜ್. ಇಲ್ಲಿ ನೋಡಿ, ಟಾಯ್ ಏಜ್. ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಟಾಯ್ ಏಜ್ ಬರಲ್ಲ. ಇಟ್ ಕಮ್ಸ್ ಇನ್ ವಿತ್ ಇನ್ಫ್ಯಾನ್ಸಿ. ಕರೆಕ್ಟ್? ಇನ್ಫ್ಯಾನ್ಸಿ 0 to 2 years ಅಂತ ಏನು ಕರಿತೀವಲ್ವ, ಅಲ್ಲಿ ಮಕ್ಕಳು ಗೊಂಬೆಗಳನ್ನು ಇಟ್ಕೊಂಡು ಜಾಸ್ತಿ ಆಟ ಆಡ್ತಾರೆ, ಟಾಯ್ ಏಜ್. ಆದರೆ ಇದು ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಇದೆಲ್ಲ ಬರುತ್ತೆ. ಇಲ್ಲಿ ಕೇಳಿರೋದೇನು, ನಾಟ್, ಯಾವುದು ಅಲ್ಲ. ಸೊ ಈ ಒಂದು ಕ್ವೆಶನಿಗೆ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ, ಟಾಯ್ ಏಜ್ ಆಗುತ್ತೆ. ಬಿಕಾಸ್ ದೇ ಹ್ಯಾವ್ ಆಸ್ಡ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅರ್ಲಿ ಚೈಲ್ಡ್ಹುಡ್. ನೆಕ್ಸ್ಟ್ 18th ಕ್ವೆಶನ್. ಹ್ಯೂಮನ್ ಪರ್ಸ್ನಾಲಿಟಿ ಈಸ್ ದ ರಿಸಲ್ಟ್ ಆಫ್. ಹ್ಯೂಮನ್ ಪರ್ಸ್ನಾಲಿಟಿ ಯಾವುದರಿಂದ ಫಾರ್ಮ್ ಆಗುತ್ತೆ? ಆಪ್ಷನ್ 1 ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. 2 ಓನ್ಲಿ ಎನ್ವಿರಾನ್ಮೆಂಟಲ್. 3 ಓನ್ಲಿ ಹೆರಿಡಿಟಿ. 4th ಎಜುಕೇಷನ್. ಸೊ ನೀವೆಲ್ಲರೂ ಕೂಡ ಆನ್ಸರ್ ಮಾಡಿದ್ದೀರಾ, ಐ ನೋ. ಕರೆಕ್ಟ್ ಆನ್ಸರ್ ಈಸ್ ಹ್ಯೂಮನ್ ಪರ್ಸ್ನಾಲಿಟಿ. ನಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗೋದು ಬೋತ್ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಇಂದ. ಸೊ ಯು ಆಲ್ ನೋ ದ್ಯಾಟ್ ಡೆವಲಪ್ಮೆಂಟ್ ಈಸ್ ಅ ಪ್ರಾಡಕ್ಟ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಇದನ್ನು ಮರಿಬೇಡಿ. ನೆಕ್ಸ್ಟ್ 19th ಕ್ವೆಶನ್. ಮ್ಯಾಚ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ವಿತ್ ದರ್ ಕರೆಕ್ಟ್ ಡಿಸ್ಕ್ರಿಪ್ಷನ್ಸ್. ಇದನ್ನು ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನೋಡಿ. ಪ್ರಾಕ್ಸಿಮೋ ಡಿಸ್ಟಲ್ ಟ್ರೆಂಡ್ ಅಂತ ಅಂದರೆ ಸೆಂಟರ್ ಆಫ್ ದ ಬಾಡಿ ಟು ಔಟ್ವರ್ಡ್ಸ್. ಕರೆಕ್ಟ್? ಹಾರ್ಟ್ ಫಸ್ಟ್ ಡೆವಲಪ್ ಆಗುತ್ತೆ ಆ್ಯಂಡ್ ಅದರ್ ಥಿಂಗ್ಸ್. ಅದಕ್ಕೆ ಮಗು ಡೆವಲಪ್ಮೆಂಟ್ ಆದಾಗ, ಅಂದರೆ ಪ್ರೆಗ್ನೆನ್ಸಿನಲ್ಲಿ ನಿಮಗೆ ಫಸ್ಟು ಬೇರೆ ಬಾಡಿ ಪಾರ್ಟ್ಸ್ನ ಅವ್ರು ಕಾಣಿಸೋದೇ ಇಲ್ಲ, ತೋರಿಸೋದೂ ಇಲ್ಲ. ಯು ವಿಲ್ ಹಿಯರ್ ದ ಹಾರ್ಟ್ ಬೀಟ್. ದಟ್ ಈಸ್ ದ ಫಸ್ಟ್ ಥಿಂಗ್ ವಿಚ್ ವಿಲ್ ಬಿ ಫಾರ್ಮ್ಡ್. ಕರೆಕ್ಟ್? ದೆನ್ ಸೆಫಾಲೋಕಾರ್ಡಲ್ ಟ್ರೆಂಡ್ ಅಂತ ಅಂದರೆ ಡಿಫ್ರೆನ್ಸಸ್ ಅಂತ ಅಂದರೆ ಹೆಡ್ ಟು ಟೋ ಡೆವಲಪ್ ಆಗುತ್ತೆ. ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸ್. ಸಿ, ಇದನ್ನು ಸ್ವಲ್ಪ ನೋಡಬೇಕು. ಇಂಟರ್ ಇಂಡಿವಿಜುವಲ್ ಅಂತ ಅಂದರೆ 2 ಪರ್ಸನ್ಸ್ ಮಧ್ಯದಲ್ಲಿ ಆಗುವಂತಹ ಒಂದು ಥಿಂಗ್. ಅದಕ್ಕೆ ತಾನೇ ಹೇಳೋದು ಇಂಟರ್ ಕಾಲೇಜ್ ಕಾಂಪಿಟೇಷನ್, ಇಂಟರ್ ಸ್ಕೂಲ್ ಕಾಂಪಿಟೇಷನ್. ಸೊ ಇಬ್ಬರ ಮಧ್ಯೆ ಆಗುತ್ತೆ ಅದು. ಸೊ ಯಾವುದು ಇದಕ್ಕೆ ಕರೆಕ್ಟ್ ಇರ್ಬೋದು? ಡಿಫ್ರೆಂಟ್ ಚಿಲ್ಡ್ರನ್ ಡೆವಲಪ್ ಅಟ್ ಡಿಫ್ರೆಂಟ್ ರೇಟ್ಸ್. ಕರೆಕ್ಟ್? ದೆನ್ ಇಂಟ್ರಾ ಇಂಡಿವಿಜುವಲ್ ಅಂದರೆ ಒಂದೇ ಪರ್ಸನ್ನು ಅವರಲ್ಲೇ ಏನಾಗುತ್ತೆ ಅನ್ನೋದು. ಸಿಂಗಲ್ ಚೈಲ್ಡ್ ರೇಟ್ ಆಫ್ ಡೆವಲಪ್ಮೆಂಟ್ ಕ್ಯಾನ್ ವೇರಿ ಫ್ರಮ್ ಒನ್ ಡೊಮೇನ್ ಆಫ್ ಡೆವಲಪ್ಮೆಂಟ್ ಟು ದಿ ಅದರ್. ಡಿಫ್ರೆಂಟ್ ಚಿಲ್ಡ್ರನ್ ಇಬ್ಬರಕ್ಕಿಂತ ಹೆಚ್ಚಿದ್ದಾರೆ ಅಂದರೆ ಅದು ಇಂಟರ್ ಇಂಡಿವಿಜುವಲ್ ಆಗುತ್ತೆ. ಒಬ್ಬರೇ ಅಂತ ಅಂದರೆ ಇಂಟ್ರಾ ಇಂಡಿವಿಜುವಲ್ ಆಗುತ್ತೆ. 20th and the last question. The term nurture refers to the effect of one of the following on the human development. Nurture ಅನ್ನೋದು ಯಾವ ಕಾನ್ಸೆಪ್ಟಲ್ಲಿ ಬರುತ್ತೆ ಡೆವಲಪ್ಮೆಂಟಲ್ಲಿ ಅಂತ? ಆಪ್ಷನ್ 1 ಹೆರಿಡಿಟಿ. ಆಪ್ಷನ್ 2 ಎನ್ವಿರಾನ್ಮೆಂಟ್. 3 ಪನಿಷ್ಮೆಂಟ್. 4 ರಿವಾರ್ಡ್. ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೇಚರ್ ಆ್ಯಂಡ್ ನರ್ಚರ್ ಡಿಬೇಟ್ ಅಂತ ಬರುತ್ತೆ ಅಂತ. ಸೊ ನರ್ಚರ್ ಅನ್ನೋದು ನಾವು ಹೇಗೆ ಬೆಳೆದಿದ್ದೀವಿ, ನಮ್ಮ ಸರೌಂಡಿಂಗ್ ಹೇಗಿದೆ, ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ, ನರ್ಚರ್ ಮಾಡಿದ್ದಾರೆ ಅಂತ. ಸೊ ನೀವು ಹೇಳಿ ಯಾವುದಿದ್ರೆ ಕರೆಕ್ಟ್ ಆನ್ಸರ್? ಹೆರಿಡಿಟಿನಾ? ನೋ. ಹೆರಿಡಿಟಿ ಈಸ್ ನಥಿಂಗ್ ಬಟ್ ದ ನೇಚರ್. ಇಟ್ ಈಸ್ ನೇಚರ್. ಪನಿಷ್ಮೆಂಟ್? ನೋ. ರಿವಾರ್ಡ್ ಆಲ್ಸೋ ಅಲ್ಲ. ಸೊ ನರ್ಚರ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಎನ್ವಿರಾನ್ಮೆಂಟ್. ಸೊ ಇನ್ನೂ ಸಾಕಷ್ಟು ಕ್ವೆಶನ್ ಆನ್ಸರ್ಸ್ ಇದೆ ಅಬೌಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರ್. ಸೊ ನಾನು ನಾಳೆ ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ. ಈ ವಿಡಿಯೋನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಪ್ಲೀಸ್ ಟೆಲ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಐ ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು ಆಲ್. ಇಫ್ ಯಸ್ ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಶೇರ್ ಇಟ್. ಆ್ಯಂಡ್ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.